ಡ್ಯಾಮ್ ಕಟ್ಟೋ ಹೋರಾಟದಲ್ಲಿ ಎಲ್ಲಿ ಗೆದ್ದು ಬಿಡ್ತಾರೋ ಅಂತ ಅವರನ್ನೇ ಕೊಲೆ ಮಾಡಿದ್ರಲ್ಲ, ನನಗೆ ಗೊತ್ತಿಲ್ಲ ಅನ್ಕೊಂಡ್ರ? ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಹುಡುಗಾಟದಲ್ಲಿ ನಿಮ್ಮ ಸ್ನೇಹಿತನೇ ಬಲಿ ತಗೊಂಡ್ಬಿಟ್ರಿ. ನೋಡಿ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಸ್ನೇಹಿತನ ಬಲಿ ತಗೊಳ್ಳೋಷ್ಟು ಕೆಟ್ಟವನಲ್ಲ ನಾನು. ಅವತ್ತು ದೇವ್ರ ಕಾರ್ಯದಿನ ನಿಮ್ಮಿಂದ ನನಗೆ ಅವಮಾನ ಆಯಿತು ಅಂತ ಭರತ್ ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೆ ಈ ಊರಿಗೆ ಬಂದು ಈ ಊರಿನ ಏಳಿಗೆಗೋಸ್ಕರ ತಾನೇ ಬಲಿಯಾದ. ಅದರಿಂದ ನಿಮಗೆಷ್ಟು ದುಃಖ ಆಗಿದೆಯೋ ಅದಕ್ಕಿಂತ ಹೆಚ್ಚಿನ ದುಃಖ ನನಗೂ ಆಗಿದೆ. ದಯವಿಟ್ಟು ನಿಜ ಏನಂತ ಹೇಳಿ. ನಿಜ ತಿಳ್ಕೊಂಡು ಉಳಿದವ್ರನ್ನ ಮುಗಿಸ್ಬಿಡ್ಬೇಕು ಅಂತ ನರಿ ಹಾಗೆ ಬಂದಿದ್ದೀರಾ? ಯಾಕೆ ಚುಚ್ಚು ಮಾತಾಡ್ತಾ ಇದ್ದೀರಾ? ಇಲ್ದರೆ ಅಪ್ಪು ಅದನ್ನು ಹೊರಿಸ್ತಾ ಇದ್ದೀರಾ? ಏನಾಯ್ತು ಅಂತ ಹೇಳಿ, ಪ್ಲೀಸ್ ಹೇಳಿ. ಭರತ್ ಕನಸಾಗಿದ್ದ ಡ್ಯಾಮ್ ಆಸೆನ ಚಿತೆಗೆರಿಸಿ ಬೂದಿ ಮಾಡಿದವರು ನಿಮ್ಮಪ್ಪ. ಇದಕ್ಕೆಲ್ಲ ಕಾರಣ ನಮ್ಮಪ್ಪನ. ನೀವು ಹೇಳ್ತಾ ಇರೋದು ನಿಜ ತಾನೆ? ಈ ಫೈಲ್ 29 ವರ್ಷದಿಂದ ನಿಮ್ಮ ತಂದೆ ನೆರಳಲ್ಲೇ ಇತ್ತು. ಬೆಳಕಿಗೆ ಬರಲೇ ಇಲ್ಲ. ಇದೊಂದು ಚಕ್ರವ್ಯೂಹ. ಇದು ಒಳಗೆ ಹೋದವರು ಯಾರೂ ವಾಪಸ್ ಬರಲೇ ಇಲ್ಲ. ಊಟ ಮಾಡೋ. ಸಾಕು, ನಿಮ್ ಚರಿತ್ರೆನೆಲ್ಲ ಕೇಳಿ ನನ್ನ ಹೊಟ್ಟೆ ತುಂಬೋಗಿದೆ. ಭರತ್ ನಿಮ್ಗೆ ಏನ್ ಮಾಡಿದ್ದ? ಅವನ್ನ ಕೊಲ್ಲೋ ಅಗತ್ಯ ಏನಿತ್ತು? ಭರತ್ ಅಂದ್ರೆ ಯಾರು? ಓಹೋ, ಅಷ್ಟು ಬೇಗ ಮರ್ತೋಯ್ತೇನು? ನನ್ನ ಸ್ನೇಹಿತ ನಿಮ್ಗೆ ಗೊತ್ತಿಲ್ವಾ? ಯಾಕೆ ಕೊಲಿಸಿದ್ರಿ ಅವನ್ನ? ಈ ಊರಿನಲ್ಲಿ ಡ್ಯಾಮ್ ಕಟ್ಟಬೇಕು ಅಂತ ನಿಮ್ ವಿರುದ್ಧವಾಗಿ ನಿಂತಿದ್ದಕ್ಕ? ನೋಡೋ, ಈ ಆಸ್ತಿ, ಈ ಜಮೀನು ಇವೆಲ್ಲ ಬಿಟ್ಟಿ ಬಂದಿದ್ದಲ್ಲ, ನನ್ನ ಬೆವರ್ಸೋಸ್ ಮಾಡಿದ್ದು. ಅದು ಯಾವನೋ ನಿನ್ನ ತಲೆಮಾಸಿ ಸ್ನೇಹಿತನಿಗೆ ನಿಗಿರ್ಬಿಡ್ತು ಅಂದ್ರೆ ನನ್ನ ಆಸ್ತಿನೆಲ್ಲ ಯಾಕೆ ಮುಳುಗೋಕ್ ಬಿಡ್ಲಿ? ಅದಕ್ಕೆ ಮುಗಿಸ್ದೆ. ನೋಡಿ, ಏನು? ನೀವು ಸರೆಂಡರ್ ಆಗ್ಬೇಕು, ಪೊಲೀಸ್ ಮುಂದೆ ಹಾಜರಾಗಬೇಕು, ಅಷ್ಟೇನೆ. ಆಗಲ್ಲ ಅಂದ್ರೆ? ಆಗೋವಾಗ ಮಾಡ್ತೀನಿ. ಅಂದ್ರೆ ನನ್ನೇ ಹಿಡಿತೀಯ? ಉಪ್ಪು ತಿನಿಸಿ ಬೆಳೆಸಿದ ಅಪ್ಪನ್ನೇ? ನನ್ನ ಸ್ನೇಹಿತನ ಕನಸಿನ ಮುಂದೆ ಅಪ್ಪ, ಅಣ್ಣ, ತಮ್ಮ ಎಲ್ಲ ಸಂಬಂಧಗಳು ಜುಜುಬಿ. ಅಪ್ಪನ ಮುಂದೆ ನಿಂತು ಗಂಟ್ಲೆತ್ತಿ ಮಾತಾಡೋಷ್ಟು ಸೊಕ್ಕು ಬಂತ ನಿನಗೆ? ನಾನಿವತ್ತು ಅಪ್ಪನ ಮುಂದಿಲ್ಲ, ಒಬ್ಬ ಕೊಲೆಗಾರನ ಮುಂದಿದ್ದೀನಿ. ಇವತ್ತು ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ಹೋಗಿ ಔಷಧಿ ತಗೊಂಬನ್ನಿ. ನಡೀರಿ ಪೊಲೀಸ್ ಸ್ಟೇಷನ್ಗೆ. ನನ್ ಜೊತೆ ನಿನ್ನ ಹೆಣ ಈ ಮನೆ ಹೊಸಲ್ ದಾಟತ್ತೆ ಕಣೋ. ಈ ನಿಂತುಗಳಿಗೆ ನೀನ್ ದಾಟ್ಲಿಲ್ಲ ಅಂದ್ರೆ ಸುಟ್ಟು ಬಿಡ್ತೇನೆ. ನಿಮ್ಮನ್ನ ದೇವರು ಅಂತ ಪೂಜೆ ಮಾಡ್ತಿದ್ದೆ. ನಾನ್ ತಿಳ್ಕೊಂಡ ಹಾಗೆ ಯಾವ ದೇವರು
ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಎಷ್ಟೇ ಬೈದ್ರು ಅವನು ವರನೇ ಕೊಡೋದು. ಆದ್ರೆ ನೀವು ನನ್ನ ಪಾಲಕ್ ದೇವರಲ್ಲ, ರಾಕ್ಷಸ. ನೋಡಿ, ನಾನು ಈ ಡ್ಯಾಮ್ನ ಕಟ್ಟಿ ನಿಮ್ಗೊಂದು ಕೊನೆ ಕಾಣಿಸ್ಲಿಲ್ಲ ಅಂದ್ರೆ ನಾನು ನಿಮ್ಗೆ ಹುಟ್ಟಿದ ಮಗನೇ ಅಲ್ಲ. ಇಟ್ಸ್ ಅ ಚಾಲೆಂಜ್. ಭರತ್ ಕುಮಾರ್ನ ಕೊಲೆ ಮಾಡಿದ ಯಾರಂತ ನನಗೆ ಗೊತ್ತು. ಯಾರು? ನಮ್ಮಪ್ಪ. ಈಗಲೇ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ. ಹಾಗೆಲ್ಲ ಬಾಯ್ ಮಾತಲ್ಲಿ ಅರೆಸ್ಟ್ ಮಾಡಕ್ ಆಗೋದಿಲ್ಲ ರೀ, ಅದಕ್ಕೆಲ್ಲ ಸರಿಯಾದ ಎವಿಡೆನ್ಸ್ ಬೇಕು. ಇನ್ಸ್ಪೆಕ್ಟರ್, ನಾನೇ ಹೇಳ್ತಿಲ್ವಾ? ನಿಮಗೆಲ್ಲಿದೆ ಧೈರ್ಯ? ಧೈರ್ಯದ ಪ್ರಶ್ನೆ ಅಲ್ಲ ರೀ, ಕಾನೂನು ಏನು ಹೇಳುತ್ತೋ ಅದನ್ನ ಮಾಡ್ತೀವಿ. ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನೋಡಿ, ಈ ವ್ಯಕ್ತಿ ಬಗ್ಗೆ ನಿಮ್ಗೆ ಅನುಮಾನ ಇದೆ, ತಪ್ಪು ಮಾಡಿದವ್ರನ್ನ ಖಂಡಿತ ಬಿಡೋದಿಲ್ಲ. ಚಂಡ ನನ್ನ ಮಕ್ಕಳ, ಹೇಳ್ರೋ ಸ್ವಾತಂತ್ರ್ಯ ಬಂದು 50 ವರ್ಷ ಆದ್ರೂ ಬಾಯಿಗೂ ಮುಕ್ಳಿಗೂ ಹೊಲಿಗೆ ಹಾಕೊಂಡು ಬಿದ್ಕೊಂಡಿದ್ದೀರೇನ್ರೋ? ಆ ಚಿನ್ನದಂಥ ಮನುಷ್ಯ ಭರತ್ ಕುಮಾರ್ನ ಕೊಚ್ಚ ಹಾಕ್ಬಿಟ್ರಲ್ರೋ. ಇಂಥ 1000 ಜನ ಸತ್ರು ನಿಮ್ಮ ಸೊಂಟಕ್ಕೆ ಬಲ ಬರಲ್ಲ, ನೀವೆದ್ದೇಳಲ್ರೋ? ಹಿಂಗೇ ಮಲ್ಕೊಂಡಿರಿ, ಹಂಗೇ ಸಮಾಧಿ ಕಟ್ಬಿಡ್ತಾರೆ ನಿಮ್ಗೆಲ್ಲಾನು. ಆಮೇಲೆ ಈ ಊರಲ್ಲಿ ಯಾರು ಇರಲ್ಲ, ಉಳ್ಕೊಡೋನ್ ನಾನೊಬ್ಬನೇ. ಬಂಡ್ ಬಡ್ಡಿ ಮಗ, ತೊಳೆ ಮಗ, ನಾನೊಬ್ಬನೇ ಉಳ್ಕೊಡೋದು. ಇಲ್ಲಿ ಗಾಳಿ ಕುಡಿಯೋದಕ್ಕೂ ಹೇಸಿಗೆ ಆಗುತ್ತೆ. ಈ ಗಾಳಿ ಕುಡಿದ್ರೆ ಆಮೇಲೆ ನಾನು ಟುಸ್ ಆಗೋಗ್ತೀನಿ. ಕರ್ಣಪ್ಪ, ಏನ್ ಮಾಡ್ತಿದ್ದಿ? ಕಲ್ಲಣ್ಣ, ನೀನ್ ಮಾಡ್ತಾ ಇರೋ ಕೆಲಸಕ್ಕೆ ನನ್ನ ಕೈಯೂ ಸೇರುತ್ತೆ. ನೀನಾ? ಅಪ್ಪ ಮಗ ಇಬ್ರು ಸೇರಿ ಹೊಸ ನಾಟಕ ಶುರು ಮಾಡ್ತಾ ಇದ್ದೀರಾ? ನಾಟಕ ಆಡೋದಕ್ಕೆ ಬಣ್ಣ ಹಚ್ಕೊಂಡು ಬಂದಿಲ್ಲ. ನನ್ನ ಸ್ನೇಹಿತನ ಆಸನ ಪೂರೈಸೋದಕ್ಕೆ ನಮ್ಮಪ್ಪನಿಗೆ ತರ್ಪಣ ಬಿಟ್ಟು ಬಂದಿದ್ದೀನಿ. ಇಷ್ಟು ದಿವಸ ಎಲ್ಲ ಬರೀ ಬಾಯಿ ಮಾತಲ್ಲೇ ಬೆಟ್ಟ ಕಟ್ಟಿದ್ರು. ಯಾವ ನನ್ನ ಮಗನೂ ನನ್ನ ಜೊತೆ ಕಲ್ಲೊಡಿಯಕ್ಕೆ ಬರಲಿಲ್ಲ. ಇವತ್ತು ನಿನ್ನೊಪ್ಪದೆ ಮಗ, ಗಂಡ್ಸು ಅಂದ್ರೆ ನೀನೇ ಕಣು. ನನಗೆ ನಿನ್ನ ಮಗಂದೇ ದೊಡ್ಡ ಚಿಂತೆ, ಅವನು ಎಲ್ಲಿ ನಮ್ಮ ಕೆಲಸಕ್ಕೆ ಮುಳ್ಳಾಗ್ತಾನೋ ಅಂತ. ಪಾಟೀಲ, ಇದೆಲ್ಲ 2 ದಿವಸ ತನಕ. ಹೊಟ್ಟೆ ಹಸ್ತು ಚುರುಕಂದಾಗ ಬಂದೇ ಬರ್ತಾನೆ. ಇದು ಈಶ್ವರನ್ ಕೈಯಾಗಿನ ತ್ರಿಶೂಲ ಇದ್ದ ಹಾಗೆ. ಬಾಯಿ ಮಾತಿಗೆ ಬಗ್ಲಿಲ್ಲ ಅಂದ್ರೆ ಬುರುಡೆ ಬಿಚ್ಚಾಕು. ಮಗ, ಈ ಡ್ಯಾಮ್ ಕಟ್ಟದೆ ಇರೋದ್ರಿಂದ ರೈತರು ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅಂತ ನಿನಗೆ ತೋರಿಸ್ತೀನಿ ಬಾ. ನೋಡಿದ್ರಾ, ಈ ನೀರು ಯಾರು ಉಪಯೋಗ? ಎಷ್ಟೊಂದು ವ್ಯರ್ಥ ಆಗ್ತಿದೆ. ಅದೇ ಡ್ಯಾಮ್ ಕಟ್ಟಿದ್ರೆ ಸುಮಾರು 5 ಲಕ್ಷ ಎಕರೆ ಜಮೀನಿಗೆ ನೀರು ಸಿಗುತ್ತೆ, ಹಾಗೂ ಲಕ್ಷಾಂತರ ಜನಕ್ಕೂ ನೀರು ಸಿಗುತ್ತೆ. ಆದರೆ ನಿಮ್ಮಪ್ಪ ಇದಕ್ಕೆಲ್ಲ ಅಡ್ಡ ಬಂದು ಕೆಲಸ ನಿಂತು ಹೋಗಿದೆ. ಕಾರಣ ಅವರ ಆಸ್ತಿ ಜಮೀನು ಮುಳುಗಡೆ ಆಗತ್ತೆ ಅಂತ. ಹಣ ವಸೂಲಿ ಮಾಡ್ಕೊಂಡು ಹೋದ ಇದ್ರೆ ನಮ್ಮ ದಣಿ ನೇಣಾಗ್ತಾನೆ. ಅದಕ್ಕೆ ಬಡ್ಡಿದಾರ ಕೊಡಮ್ಮ. ಅವಾಗ ಸಾಲ ಕೇಳಕ್ ಬಂದ್ರು ಏನಾದ್ರು ಏನ್ ಮುಖ ನೋಡ್ತೀರಯ್ಯ? ನಮ್ಮನ್ನ ಚೆಚ್ಚಾಕ್ಬಿಡ್ತಾರ ಅಷ್ಟೇ. ನಮ್ ದಣಿ ಮಗ ಕರ್ಣ ಬರ್ತಾವ. ನೋಡ್ರ ಬೇಗ. ಲೈ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬಾರ ಬೇಗ. ಬಂದ್ ಮಿಕ್ಸ್ ಮಾಡ್ಬೇಕು ಕೊಡ, ನಾವು ಕಳಿಸ್ಬೇಕು ಬೇಗ ಬೇಗ. ನೀರ್ ತಂದಿಟ್ಟಿದೀನಿ,
ಔಷಧಿ ತಗೊಂಡ್ಬಿಡ್ತೀನಿ, ತಂದು ಎರಡು ನೀನು ಹೇಳ್ದಂಗೆ ಮಿಕ್ಸ್ ಮಾಡ್ತೀನಿ. ಏನು ಎಲ್ಲದಕ್ಕೂ ರಾಗ ಹೇಳಿತೆ, ಬೇಗ ಬೇಗ ಮಿಕ್ಸ್ ಮಾಡು, ಕಳಿಸ್ಬೇಕು. ಸತ್ವ ಇಲ್ಲದ ಬೀಜದ ಜೊತೆಗೆ ಒಂದು ಎರಡಾದ್ರೂ ನ್ಯಾಯವಾದ ಬೀಜ ಸೇರಿಸ್ರ ರೈತರಿಗೆ 100ಕ್ಕೆ 2 ಆದ್ರೂ ಫಲ ಸಿಕ್ಕಲಿ. ಔಷಧಿಗೆ ನೀರನ್ನ ಕಡಿಮೆ ಬೆರೆಸೋ, ಔಷಧಿ ವಾಸನೆನಾದ್ರೂ ಇರಲಿ. ನೀವು ಹಿಂಗೆ ಮಾಡ್ತಾ ಹೋದ್ರೆ ಮೇಲಧಿಕಾರಿ ಗೊತ್ತಾಗಿ ನಾನು ಎತ್ತಂಗಡಿ ಮಾಡ್ಬಿಡ್ತಾರೆ ಅಷ್ಟೇ. ಬೆರ್ಕೆ ಮಾಡೋ ಟೈಮಲ್ಲಿ ಬೆರ್ಕೆ ಮಾತಾಡ್ಬೇಡ. ಇದ್ದಾಗ ಈ ನೀಚ ಭರತ್ ಕುಮಾರ್ನ ಕೊಂದು ಇವನಿಗೆ ರಾಜಕೀಯದ ಇನ್ಫ್ಲುಯೆನ್ಸ್ ಬಹಳ ಇದೆ. ಈ ಬೇಕು ಸರ್ಕಾರಿ ಅಧಿಕಾರಿ, PAO, ಪಬ್ಲಿಕ್ ಅಗ್ರಿಕಲ್ಚರಲ್ ಆಫೀಸರ್, ರೈತರಿಗೆ ಅನ್ಯಾಯ ಆಗದೆ ಇರಲಿ ಅಂತ ನೋಡ್ಕೊಳ್ಳೋದಕ್ಕೆ ಸರ್ಕಾರ ಇವನಿಗೆ ಪವಿತ್ರವಾದ ಉದ್ಯೋಗ ಕೊಟ್ಟಿದ್ರೆ ಅದನ್ನ ದುರುಪಯೋಗ ಮಾಡಿಕೊಂಡು ರೈತರಿಗೆ ಕಲಬೆರಕೆ ವಸ್ತುಗಳು ಮಾರಕ್ಕೆ ಸಹಾಯ ಮಾಡಿ ತನ್ನ ಆಫೀಸ್ ಕೆಲಸನ ಬಿಟ್ಟು ಚನ್ನಬಸಪ್ಪನವ್ರ ಮಿಲ್ನಲ್ಲಿ ಅವ್ರು ಕೊಡೋ ಎಂಜು ಲಂಚಕ್ಕೆ ಅವ್ರ ಬಾಗ್ಲತ್ರ ಕಂತ್ರಿ ನಾಯ್ತರ ಬಿದ್ದಿರ್ತಾರೆ. ಇವನ್ ಮಾತ ನಂಬ್ಕೊಂಡು ನೀವು ಆತ್ಮಹತ್ಯೆ ಮಾಡ್ಕೋತೀರಾ? ತಗೊಳ್ಳಿ ಕಲ್ಲ, ಹೊರಡಿ ಅವ್ರಿಗೆ. ನೀವ್ಯಾರು ಇವ್ರ ಕಲ್ಲೊಡಿಯಲ್ಲ. ಯಾಕಂದ್ರೆ ನೀವೆಲ್ಲ ಭಾರತದ ಸತ್ಪ್ರಜೆಗಳು ಅಲ್ಲ, ಸತ್ತ ಪ್ರಜೆಗಳು. ಇವತ್ ನಮ್ಮ ದೇಶದಲ್ಲಿ ಮೇಲಿಂದ ಕೆಳಗ್ ತನಕ ಒಬ್ಬರಿಗಿಂತ ಒಬ್ಬರು ಮೀರಿಸಿ ಲಂಚ ತಿಂದು ತೇಗ್ತಾ ಇದ್ದಾರೆ. ಲಂಚ ಕೊಡೋಕ್ ದುಡ್ಡಿಲ್ಲ ಅಂದ್ರೆ ಕಟ್ಕೊಂಡು ಹೆಂಡ್ತಿನೇ ಲಂಚವಾಗಿ ಕಳಿಸು ಅನ್ನೋ ರಾಕ್ಷಸರು ಇವರು. ನಮ್ಮೂರಲ್ಲಿ ನಡೆಯೋ ಅನ್ಯಾಯಕ್ಕೆ ಬೆಂಗಳೂರಿರೋ ಕಲ್ ಬಿಲ್ಡಿಂಗ್ ನಲ್ಲಿ 224 ಜನ ಕೂತ್ಕೊಂಡು ವರ್ಷಾನ್ಗಟ್ಲೆ ಚರ್ಚೆ ನಡೆಸೋ ಕಾಲ ಎಲ್ಲ ಮುಗಿಬೇಕು. ಇನ್ಮೇಲೆ ಇಂಥ ಅನ್ಯಾಯಕ್ಕೆ ಇಲ್ಲೇ ನಮ್ಮೂರ್ನಲ್ಲೇ ಈ ಕ್ಷಣನೇ ಶಿಕ್ಷೆ ಆಗ್ಬೇಕು. ತಾಳಿಕಲ್ಲ, ಹೊಡಿ ಅವ್ರಿಗೆ. ಇಲ್ದಿದ್ರೆ ಇಂಥ ಕಚಡ ನನ್ನ ಮಕ್ಕಳು ತಲೆ ತಪ್ಪಿಸ್ಕೊಂಡ್ಬಿಡ್ತಾರೆ. ಹೊಡಿ ಅವ್ರಿಗೆ. ನಿನ್ ಜನ್ಮಕ್ಕಿಷ್ಟು ಮಗ, ಈ ದೇಶದಲ್ಲಿ ಮಾಡಿದ ತಪ್ಪಿಗೆ ಶಿಕ್ಷೆ ಬಹಳ ಕಡಿಮೆನಪ್ಪ. ಇದನ್ನ ಹಿಡಿ. ಲಂಚ ತಗೊಂಡಿದ್ದು ಇವನಲ್ಲಪ್ಪ, ಈ ಕೈ. ಇದಕ್ಕೆ ಶಿಕ್ಷೆ ಕೊಡು. ನಿನ್ನ ಸುಮ್ಮನೆ ಬಿಟ್ಬಿಡ್ತಿದ್ದೀನಿ ಅನ್ಕೊಂಡಿದ್ಯಾ? ಚನ್ನಬಸಪ್ಪನ ನಾಯಿ. ಜನನಾಯಕನ ಕೊಂತ ನಿನ್ನ ಜನನೇ ನೋಡ್ಕೋತಾರೆ. ಕಾನೂನು ಕೈ ತಗೊಂಡಿದ್ದು ಯಾರು? ಯಾರು ಕೆಲಸ ಮಾಡಿತ್ತು? ನಾನ್ ಮಾಡಿದ್ದು. ನಾನು ಓ ಕೇಳಿದನು ಚನ್ನಬಸಪ್ಪ. ಆ ಶಿವಾನಂದನ್ ಕೈ ಕಡಿದ್ರಂತೂ, ಗುರುಬಸ್ಸನ್ ಜನರೇ ಕಲ್ಲಿಂದ ಹೊಡೆದು ಕೊಂದ್ರಂತೂ. ನಾಳೆ ಬೆಳಿಗ್ಗೆ ನಿನ್ನ ಗುಡಿ ಹೊಡಿತಾರಂತೆ, ಡ್ಯಾಮ್ ಕಟ್ಟಿಸ್ತಾರಂತೋ. ಮುಗಿತಲ್ಲ, ಎಲ್ರು ಹೋಗೋಣ, ಡ್ಯಾಮ್ ಅಲ್ಲಿ ಮುಳುಗಿ ಸಾಯೋಣ. ಚಿಗುರ್ದಾಗ ಮಲ್ಲಿಗೆ ಗಿಡ ಅಂತ ಇದ್ದದ್ದು ಈಗ ಮನೆಯಲ್ಲಿ ಜಾಲಿ ಮುಳ್ಳಾಗಿ ಬೆಳೀತಾ ಇದೆ. ಈಗ ಉಳಿದಿರೋದು ಒಂದೇ ದಾರಿ, ಬೇರ್ ಸಮೇತ ಕಿತ್ತಾಕೋದು. ಕಳಿಸು 8 ಜನನ, ಬೀಳಿ 2 ಹೆಣ, ಆಗ ಗೊತ್ತಾಗತ್ತೆ. ಆದ್ರೆ ನಮ್ಮ ಕರ್ಣನಿಗೇನೂ ಆಗ್ಬಾರ್ದು.